ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ವಸುದೇವ ಕುಟುಂಬ ಸೀರಿಯಲ್. ಈ ಸೀರಿಯಲ್ನಲ್ಲಿ ವಂಶಿ ಹಾಗೂ ಸ್ವಾತಿ ಪಾತ್ರವನ್ನು ನಿರ್ವಹಿಸ್ತಾ ಇರುವ ನಟ ನಟಿಯ ನಿಜ ಜೀವನ ಹೇಗಿದೆ, ಇವರ ನಿಜವಾದ ಹೆಸರು, ವಯಸ್ಸು, ವಿದ್ಯಾಭ್ಯಾಸ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಿಮಗೂ ಕೂಡ ವಸುದೇವ ಕುಟುಂಬ ಸೀರಿಯಲ್ ಇಷ್ಟ ಆಗ್ತದೆ ಅಂದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ವಂಶಿ ಪಾತ್ರಧಾರಿಯ ನಿಜವಾದ ಹೆಸರು ದಿಲೀಪ್ ಶೆಟ್ಟಿ ಅನ್ನೋದಾಗಿದೆ. ಇನ್ನು ಸ್ವಾತಿ ಪಾತ್ರಧಾರಿಯ ನಿಜವಾದ ಹೆಸರು ಭಾವನಾ ಪಾಟೀಲ್ ಅನ್ನೋದಾಗಿದೆ. ನಟ ದಿಲೀಪ್ ಅವರು ಹುಟ್ಟಿ ಬೆಳೆದದ್ದೆಲ್ಲ ಮಂಗಳೂರಿನಲ್ಲಿ. ಅಟ್ ಪ್ರೆಸೆಂಟ್ ಅಲ್ಲಿ ಇವರು ಬೆಂಗಳೂರಿನಲ್ಲಿನೇ ಇದ್ದಾರೆ. ನಟಿ ಭಾವನಾ ಅವರು ಮೂಲತಃ ಗದಗದವರು, ಆದರೆ ಇವರು ಹುಟ್ಟಿ ಬೆಳೆದದ್ದೆಲ್ಲ ಬೆಂಗಳೂರಿನಲ್ಲಿನೇ. ಅಟ್ ಪ್ರೆಸೆಂಟ್ ಅಲ್ಲಿ ಕೂಡ ಇವರು ಬೆಂಗಳೂರಿನಲ್ಲಿನೇ ಇದ್ದಾರೆ. ನಟ ದಿಲೀಪ್ ಅವರ ಪ್ರೊಫೆಷನ್ ನೋಡೋದಾದ್ರೆ ಇವರು ಆಕ್ಟರ್, ಡ್ಯಾನ್ಸರ್ ಹಾಗೇನೆ ಮಾಡೆಲ್. ಇನ್ನು ನಟಿ ಭಾವನಾ ಅವರ ಪ್ರೊಫೆಷನ್ ನೋಡೋದಾದ್ರೆ ಇವರು ಆಕ್ಟ್ರೆಸ್ ಹಾಗೇನೆ ಡ್ಯಾನ್ಸರ್. ನಟ ದಿಲೀಪ್ ಅವರು MCOM ಪದವಿಯನ್ನ ಓದಿದ್ದಾರೆ. ನಟಿ ಭಾವನಾ ಅವರು ಮೈಕ್ರೋಬಯಾಲಜಿಸ್ಟ್ ನಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಓದಿದ್ದಾರೆ. ನಟ ದಿಲೀಪ್ ಅವರ ಮ್ಯಾರಿಟಲ್ ಸ್ಟೇಟಸ್ ಸಿಂಗಲ್. ನಟಿ ಭಾವನಾ ಅವರ ಮ್ಯಾರಿಟಲ್ ಸ್ಟೇಟಸ್ ಸಿಂಗಲ್. ಜಿ ಕನ್ನಡದಲ್ಲಿ ಪ್ರಸಾರವಾಗಿದ್ದಂತಹ ವಿದ್ಯಾವಿನಾಯಕ ಸೀರಿಯಲ್ ನಟ ದಿಲೀಪ್ ಅವರ ಮೊದಲನೇ ಡೆಬ್ಯೂಟ್ ಸೀರಿಯಲ್ ಆಗಿದೆ. ಈ ಸೀರಿಯಲ್ನ ಬಳಿಕ ಇವರು ಕಸ್ತೂರಿ ನಿವಾಸ, ನೀನಾದೇನಾ ಸೀರಿಯಲ್ನಲ್ಲಿ ನಾಯಕನಾಗಿ ನಟಿಸಿದ್ದಾರೆ. ಇನ್ನು ಇವರು ಕನ್ನಡ ಮಾತ್ರವಲ್ಲದೆ ತೆಲುಗಿನ ಕೃಷ್ಣ ತುಳಸಿ ಎನ್ನುವಂತಹ ಸೀರಿಯಲ್ನಲ್ಲಿ ಕೂಡ ನಾಯಕನಾಗಿ ನಟಿಸಿದ್ದಾರೆ. ಇನ್ನು ಇವರು ಸೀರಿಯಲ್ ಮಾತ್ರವಲ್ಲದೆ ಹಿರಣ್ಯ, ರಾಬರ್ಟ್ ಸಿನಿಮಾದಲ್ಲಿ ಕೂಡ ನಟಿಸಿದ್ದಾರೆ. ನಟಿ ಭಾವನಾ ಅವರಿಗೆ ವಸುದೇವ ಕುಟುಂಬ ಸೀರಿಯಲ್ ಮೊದಲನೇ ಕನ್ನಡ ಡೆಬ್ಯೂಟ್ ಸೀರಿಯಲ್ ಆಗಿದೆ. ಇನ್ನು ಇವರು ಈ ಸೀರಿಯಲ್ಗೂ ಮುಂಚೆ ತೆಲುಗಿನ ಅಂದಾಳು ರಾಕ್ಷಸಿ ಎನ್ನುವಂತಹ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ನಟ ದಿಲೀಪ್ ಅವರು ಹುಟ್ಟಿದ್ದು 16 ಅಕ್ಟೋಬರ್ 1992ರಲ್ಲಿ. ಅಟ್ ಪ್ರೆಸೆಂಟಲ್ಲಿ ಇವರಿಗೆ 33 ವರ್ಷ ವಯಸ್ಸು. ನಟಿ ಭಾವನಾ ಅವರಿಗೆ ಈಗ 25 ವರ್ಷ ವಯಸ್ಸು. ನಟ ದಿಲೀಪ್ ಅವರ ಫ್ಯಾಮಿಲಿ. ನಟ ದಿಲೀಪ್ ಅವರ ತಾಯಿ. ನಟಿ ಭಾವನಾ ಅವರ ಫ್ಯಾಮಿಲಿ. ನಟಿ ಭಾವನಾ ಅವರ ತಂದೆ ಹಾಗೂ ತಾಯಿ. ನಟ ದಿಲೀಪ್ ಅವರಿಗೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ 2,17,000ಕ್ಕೂ ಅಧಿಕ ಜನ ಫಾಲೋವರ್ಸ್ ಇದ್ದಾರೆ. ನಟಿ ಭಾವನಾ ಅವರಿಗೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ 38,600ಕ್ಕೂ ಅಧಿಕ ಜನ ಫಾಲೋವರ್ಸ್ ಇದ್ದಾರೆ.